ಸಣ್ಣ ಜಾಗ, ಸರಳ ವಿಧಾನ, ಹೆಚ್ಚು ಬೆಳೆ, ನಮ್ಮ ಹಳ್ಳಿ ಮನೆ ಕೈತೋಟ. ನಮಸ್ಕಾರ ಸ್ನೇಹಿತರೆ, ಇಂದು ನಮ್ಮ ಕೈತೋಟದಲ್ಲಿ ಕಾಫಿ ಸಸಿಯನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಪದ್ಧತಿ ಪ್ರಕಾರ ಹೇಗೆ ನೆಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನೋಡೋಣ. ಸರಿಯಾದ ವಿಧಾನದಲ್ಲಿ ನೆಟ್ಟರೆ ಸಸಿ ಬೇಗ ಬೆಳೆದು ಆರೋಗ್ಯವಾಗಿರುತ್ತದೆ. ಮೊದಲು ನಮಗೆ ಬೇಕಾಗುವುದು 6ರಿಂದ 8 ಅಥವಾ 8ರಿಂದ 10 ಸೈಜಿನ ಪ್ಲಾಸ್ಟಿಕ್ ಕವರ್, ಕೆಂಪು ಮಣ್ಣು ಮತ್ತು ಜೈವಿಕ ಗೊಬ್ಬರ, ಹಸುಗೊಬ್ಬರ ಅಥವಾ ಕಂಪೋಸ್ಟು, ಮರಳು ಡ್ರೈನೇಜ್ಗಾಗಿ, ನೀರು. ಈಗ ಮಣ್ಣಿನ ಮಿಶ್ರಣ ಮಾಡೋಣ. 2 ಭಾಗ ಕೆಂಪು ಮಣ್ಣು, 1 ಭಾಗ ಜೈವಿಕ ಗೊಬ್ಬರ, ಅರ್ಧ ಭಾಗ ಮರಳು. ಇವುಗಳನ್ನು ಚೆನ್ನಾಗಿ ಕಲಿಸಿ ಮಿಶ್ರಣ ಮಾಡಬೇಕು. ಈ ಮಿಶ್ರಣ ಸಸಿಗೆ ಪೋಷಕಾಂಶ ಕೊಡುತ್ತದೆ ಮತ್ತು ನೀರು ನಿಲ್ಲದೆ ಹೊರಹೋಗಲು ಸಹಾಯ ಮಾಡುತ್ತದೆ. ಈಗ ಪ್ಲಾಸ್ಟಿಕ್ ಕವರ್ ತೆಗೆದುಕೊಳ್ಳಿ. ಕೆಳಭಾಗದಲ್ಲಿ 2-3 ಸಣ್ಣ ರಂಧ್ರ ಮಾಡಿರಬೇಕು. ಇದು ನೀರು ಹೊರಹೋಗಲು ಸಹಾಯ ಮಾಡುತ್ತದೆ. ನಂತರ ಮಣ್ಣಿನ ಮಿಶ್ರಣವನ್ನು ಕವರ್ನಲ್ಲಿ 3/4 ಭಾಗ ತುಂಬಬೇಕು. ಈಗ ಮೊಳಕೆ ಬಂದಿರುವ ಕಾಫಿ ಸಸಿಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಬೇರು ಹಾನಿಯಾಗದಂತೆ ಜಾಗ್ರತೆಯಿಂದ ಹಿಡಿದು ಮಧ್ಯದಲ್ಲಿ ಸಣ್ಣ ಗುಂಡಿ ಮಾಡಿ ನೆಡಬೇಕು. 1/4 ಭಾಗ ಮಣ್ಣು ಹಾಕಿದ್ದರೆ ಮಧ್ಯದಲ್ಲಿ ಸಸಿಯನ್ನು ಇಟ್ಟು ಬದಿಯಲ್ಲಿ ಮಣ್ಣನ್ನು ಹಾಕಬೇಕು. ಮೇಲೆ ಸ್ವಲ್ಪ ಮಣ್ಣು ಹಾಕಿ ನಿಧಾನವಾಗಿ ಒತ್ತಿ, ಅತಿಯಾಗಿ ಒತ್ತಬಾರದು. ನೆಟ್ಟ ನಂತರ ತಕ್ಷಣ ಸ್ವಲ್ಪ ನೀರು ಹಾಕಬೇಕು. ನೀರು ಹೆಚ್ಚು ಹಾಕಬಾರದು, ಮಣ್ಣು ಒದ್ದೆಯಾಗುವಷ್ಟು ಸಾಕು. ಸಸಿಯನ್ನು ನೇರ ಬಿಸಿಲಿಗೆ ಇಡಬಾರದು, ಸ್ವಲ್ಪ ನೆರಳಿನಲ್ಲಿ ಇಡಬೇಕು. ಪ್ರತಿದಿನ ಮಣ್ಣು ಒಣಗಿದರೆ ಮಾತ್ರ ನೀರು ಹಾಕಿ. 15 ದಿನಗಳ ನಂತರ ಸಸಿ ಬಲವಾಗುತ್ತದೆ. 45ರಿಂದ 60 ದಿನಗಳ ಬಳಿಕ ದೊಡ್ಡ ಜಾಗಕ್ಕೆ ಸ್ಥಳಾಂತರಿಸಬಹುದು. ಈ ರೀತಿಯಾಗಿ ಕಾಫಿ ಸಸಿಯನ್ನು ಕವರ್ನಲ್ಲಿ ನೆಟ್ಟರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.